ಕೆಲವೊಂದ್ ಸಿನಿಮಾನ ನೋಡಿ ಮುಗ್ಸಾದ್ಮೇಲೆ ಅನ್ಸುತ್ತೆ ಛೇ ಇದು ಥಿಯೇಟರ್ಗೆ ಬಂದಾಗ ಮಿಸ್ ಮಾಡ್ಕೋಬಾರ್ದಿತ್ತು ಅಂತ. ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಅವು ಬೀರ್ತವೆ. ಅಂಡ್ ಸರ್ವಮಯ ಖಂಡಿತ ಆ ಸಾಲಕ್ಕೆ ಸೇರುತ್ತೆ. ಸರ್ವಮಯ ಇದು ಅಖಿಲ್ ಸತ್ಯನವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ನಿವಿನ್ ಪಾಲಿ, ರಿಯಾ ಶಿಬು, ಪ್ರೀತಿ ಮುಕುಂದನ್ ಇನ್ನು ಮುಂತಾದವರು ಇಲ್ಲಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಬಗ್ಗೆ ಸಾಕಷ್ಟು ಕೇಳ್ತಾನೆ ಇದ್ದೆ, ಬಟ್ ನೋಡೋದಕ್ಕೆ ಸಮಯ ಸಿಕ್ಕಿರ್ಲಿಲ್ಲ. ಈಗ ನೋಡಾಯ್ತು ಅಂಡ್ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಇಂಪ್ರೆಸ್ ಮಾಡ್ತು ಎಲ್ಲವನ್ನ ಇವತ್ತಿನ ಖಡಕ್ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಪ್ರಬೆಂದು. ಬ್ರಾಹ್ಮಣ ಕುಟುಂಬದಿಂದ ಬರುವಂತಹ ಇವನು ಗಿಟಾರಿಸ್ಟ್. ಮ್ಯೂಸಿಕ್ ಫೀಲ್ಡ್ ನಲ್ಲಿ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕು ಅಂತ ಏಮನ್ನ ಇಟ್ಕೊಂಡ್ರವನು. ಬಟ್ ಕೆಲವೊಂದು ಕಾರಣಗಳಿಂದ ದೇವರನ್ನೇ ನಂಬದೇ ಇರುವಂತಹ ಇವನು ಕಾಸ್ಗೋಸ್ಕರ ಪೂಜೆಗಳನ್ನ ಅಲ್ಲಲ್ಲಿ ಮಾಡ್ತಾ ಇರ್ತಾನೆ. ಅಂಡ್ ಹೀಗೆ ಒಂದಿನ ಅವನ ಲೈಫ್ಗೆ ಎಂಟ್ರಿ ಕೊಡದೆ ಡೆಲುಲು. ಯಾರಪ್ಪ ಈ ಡೆಲುಲು? ದೇವರನ್ನೇ ನಂಬದೇ ಇರುವಂತಹ ಈ ವ್ಯಕ್ತಿ ಬದುಕಲ್ಲಿ ದೆವ್ವ ಒಕ್ಕರ್ಸ್ಕೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೀವು ಈ ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಇಲ್ಲಿನ ಪರ್ಫಾರ್ಮೆನ್ಸ್ಗಳು. ನಿವಿನ್ ಪಾಲಿ ಪ್ರಬೆಂದು ಪಾತ್ರದಲ್ಲಿ ಎಕ್ಸಾಕ್ಟ್ ಫಿಟ್ ಅನ್ನುವಂತಹ ಫೀಲ್ ಕೊಡ್ತಾರೆ. ಆ ಪಾತ್ರಕ್ಕೆ ನಾವು ಸಖತ್ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತೀವಿ. ಅವನು ದುಃಖ ಪಟ್ಟಾಗ ನಮಗೂ ಫೀಲ್ ಆಗುತ್ತೆ, ಅವನ ಖುಷಿ ನಮಗೂ ಖುಷಿಯನ್ನ ಬೀರುತ್ತೆ. ಅಷ್ಟು ಆನ್ ಪಾಯಿಂಟ್ ಇತ್ತು ಅವರ ಪ್ರೆಸೆನ್ಸ್ ಆಸ್ ವೆಲ್ ಆಸ್ ಪರ್ಫಾರ್ಮೆನ್ಸ್. ಇನ್ನು ನನಗೆ ಸಿಕ್ಕಾಬಿಟ್ಟೆ ಇಂಪ್ರೆಸ್ ಮಾಡಿದ್ದು ರಿಯಾ ಶಿಬು ಅವರು. ಡೆಲುಲು ಎಂಬ ಅವರ ಪಾತ್ರ ನಿಮ್ಗೆ ನನಗೂ ಈ ತರ ಒಂದು ಹುಡುಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಅನ್ನುವಂತಹ ಫೀಲ್ ಅನ್ನ ಖಂಡಿತ ಬರ್ಸುತ್ತೆ. ಅವರ ಸೀನ್ಸು ಇನ್ನಷ್ಟಿರ್ಲಿ, ಅವರು ಸ್ಕ್ರೀನ್ ಮೇಲೆ ಇನ್ನಷ್ಟು ಕಾಣಿಸ್ಕೊಳ್ಳಿ ಅನ್ನುವಷ್ಟು ನನಗೆ ಆ ರೋಲ್ ಇಷ್ಟ ಆಯ್ತು. ಉಳಿದಂತೆ ಸಪೋರ್ಟಿಂಗ್ ರೋಲ್ಸ್ ನಲ್ಲಿ ಕಾಣಿಸ್ಕೊಂಡಿರುವಂತಹ ಅಜು ವರ್ಗೀಸ್, ಪ್ರೀತಿ ಮುಕುಂದನ್ ಅವರು ಕೂಡ ತಮ್ಮ ತಮ್ಮ ರೋಲ್ಸ್ ನಲ್ಲಿ ಶೈನ್ ಆಗಿದ್ದಾರೆ. ಅಂಡ್ ಅವ್ರಗಳಿಗೂ ಕೂಡ ಒಳ್ಳೆ ಇಂಪಾರ್ಟೆಂಟ್ ಪಾತ್ರಗಳೇ ಬಿದ್ದಿದಾವೆ ಅಂತ ಹೇಳ್ತೀನಿ. ಮಲಯಾಳಂ ಇಂಡಸ್ಟ್ರಿಲಿ ಏನೋ ಗೊತ್ತಿಲ್ಲ, ಕಮ್ಮಿ ಬಜೆಟ್ ನ ಸಿನಿಮಾಗಳನ್ನು ಕೂಡ ರಿಚ್ ಆಗಿ ಅಂಡ್ ಹೆಚ್ಚಾಗಿ ತೋರಿಸುವಂತಹ ಎಬಿಲಿಟಿ ಇದೆ. ಇಲ್ಲೂ ಕೂಡ ಸಿನಿಮಾಟೋಗ್ರಫಿ ಅಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಕಾಂಬೋ ಸಕ್ಕದಾಗಿತ್ತು. ಎಲ್ಲಾ ಫ್ರೇಮ್ಸ್ ನಲ್ಲೂ ಆ ಒಂದು ಏಸ್ಥೆಟಿಕ್ಸ್ ಕಾಣ್ತಾ ಇತ್ತು, ಕಣ್ಣಿಗೆ ತಂಪಾಗಿತ್ತು ಅಂತ ಕೂಡ ಹೇಳ್ಬೋದು. ಸಿನಿಮಾದ ಮೊದಲ 15-20 ನಿಮಿಷಗಳಲ್ಲಿ ಯಾಕಾಗ್ತಿದೆ ಏನಾಗ್ತಿದೆ ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಮಾತ್ರ ನೀವು ಪೇಷಂಟ್ ಆಗಿರ್ಬೇಕು. ಅಂಡ್ ಅಲ್ಲಿಂದ ಸಿನಿಮಾ ಡ್ರಾಸ್ಟಿಕಲಿ ಉತ್ತಮಗೊಳ್ತಾನೆ ಹೋಗುತ್ತೆ. ನಿಮ್ಮೊಳಗಿನ ಎಮೋಷನ್ಸ್ ನ ಅಳ್ಳಾಡಿಸ್ತಾ ಬರುತ್ತೆ. ಇಲ್ಲಿ ಚೆನ್ನಾಗಿರುವಂತಹ ಇಂಟೆಲಿಜೆಂಟ್ ರೈಟಿಂಗ್ ಇತ್ತು. ಯಾವ ಒಂದು ಆಸ್ಪೆಕ್ಟ್ ಅನ್ನು ಕಥೆಯ ಹೊರಗೆ ಜಸ್ಟ್ ಫಿಲ್ಲರ್ಸ್ ಆಗಿ ಉಪಯೋಗಿಸ್ಕೊಳ್ಳೋಕೆ ಹೋಗಿಲ್ಲ. ಎಲ್ಲವೂ ಕಥೆಯ ಭಾಗವಾಗೇನೆ ಇಂಟಿಗ್ರೇಟ್ ಆಗಿದೆ. ಅಂಡ್ ಆ ರೈಟಿಂಗ್ ಏನೆ ಸಿನಿಮಾದ ದೊಡ್ಡ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ. ಇನ್ನು ಟೆಕ್ನಿಕಲಿ ನೋಡೋದಾದ್ರೆ ಇದೊಂದು ಹಾರರ್ ಕಾಮಿಡಿ ಸಿನಿಮಾ, ಬಟ್ ಆಕ್ಚುಲಿ ಫೀಲ್ ಗುಡ್ ಸಿನಿಮಾ ಅಂತ ಕೂಡ ಹೇಳ್ಬೋದು. ಇಲ್ಲಿ ತೋರಿಸಿರುವಂತಹ ದೆವ್ವದ ಮೇಲೆ ಭಯ ಹುಟ್ಟಲ್ಲ, ಪ್ರೀತಿ ಹುಟ್ಟುತ್ತೆ. ಅಯ್ಯೋ ಪಾಪ ಅನ್ಸುತ್ತೆ, ಕ್ಯೂಟ್ ಅನ್ಸುತ್ತೆ. ಅಷ್ಟು ಡೀಪ್ ಆಗಿ ಆ ಕ್ಯಾರೆಕ್ಟರೈಸೇಷನ್ಸ್ ಮೇಲೆ ಕೆಲಸ ನಡೆದಿದೆ ಅಂತ ಹೇಳ್ಬೋದು. ಸಿನಿಮಾದ ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ. ಆದ್ರೆ ಇದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಅಲ್ಲ. ಕಾಮಿಡಿ ಇದರ ಒಂದು ಭಾಗ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿ ಆ ಕಾಮಿಕ್ ಪೋರ್ಷನ್ಸ್ ನ ಬರ್ಕೊಂಡಿರುವಂತಹ ಕಾರಣದಿಂದ ಇದು ಕಾಮಿಡಿ ಸಿನಿಮಾನೇ ಅನ್ನುವಂತಹ ಭಾವನೆಯನ್ನ ಕೂಡ ಇದು ಕೊಡುತ್ತೆ. ಸಿನಿಮಾದಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ. ಸಾಂಗ್ಸ್ ಗಳು ಕೂಡ ಇಷ್ಟ ಆದ್ವು. ಬಟ್ ಕನ್ನಡದಲ್ಲಿ ನಾನು ನೋಡಿದ್ದು, ಸೊ ಹಾಗಾಗಿ ಹಾಡುಗಳ ಡಬ್ಬಿಂಗು ಅಷ್ಟೇನ್ ಸ್ಮೂತ್ ಅಂತ ಅನ್ಸಲ್ಲ. ಬಟ್ ಅದನ್ನ ಆಸ್ ಎ ನೆಗೆಟಿವ್ ಕನ್ಸಿಡರ್ ಮಾಡೋದಕ್ಕೂ ಆಗಲ್ಲ, ಬಿಕಾಸ್ ಅದು ಡಬ್ಬಿಂಗ್ ಆಗಿರೋದ್ರಿಂದ. ಸಿನಿಮಾದ ಕತೆ ಬಗ್ಗೆ ಇನ್ನಷ್ಟು ಹೇಳಲಿಕ್ಕಿದೆ, ಬಟ್ ಅದನ್ನ ನಾನು ಹೇಳಿದ್ರೆ ಅದು ಸ್ಪಾಯ್ಲರ್ ಆಗೋದು ಖಂಡಿತ. ಹಾಗಾಗಿ ನಾನು ಅದನ್ನ ಹೇಳಲ್ಲ. ಇನ್ನು ಇಲ್ಲಿ ಸಿನಿಮಾದ ಫ್ಲೋ ಅನ್ನ ಸ್ವಲ್ಪ ಸ್ಲೋ ಮಾಡಿದಂತಹ ಫ್ಯಾಕ್ಟರ್ಸ್ ಅನ್ನ ನೋಡೋದಾದ್ರೆ ಅದು ಪ್ರೀತಿ ಮುಕುಂದನ್ ಅವರೊಟ್ಟಿಗೆ ಇದ್ದಂತಹ ಲವ್ ಟ್ರ್ಯಾಕ್. ನಲ್ಲಿಲಿ ನೀರ್ ಬಿಟ್ಟು ಅದನ್ನ ಆಫೇ ಮಾಡ್ಲಿಲ್ವಲ್ಲ ಅಂತ ಅನಿಸ್ತು. ಎಸ್ಪೆಷಲಿ ಸೆಕೆಂಡ್ ಹಾಫ್ ನಲ್ಲಿ ಸಿನಿಮಾಗೆ ಸ್ವಲ್ಪ ಲ್ಯಾಗ್ ಆಡ್ ಮಾಡಿರೋದು ಕೂಡ ಇದೇನೆ ಅಂತ ಹೇಳ್ತೀನಿ. ಬಟ್ ಓವರ್ ಆಲ್ ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಗುಡ್ ಅಂಡ್ ಕ್ಯೂಟ್ ವಾಚ್. ಫ್ಯಾಮಿಲಿ ಜೊತೆ ಕೂತು ನೋಡೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ. ಕೊನೆಯಲ್ಲಿ ಅಡಗಿರುವಂತಹ ಮೆಸೇಜ್ ಕೂಡ ಖುಷಿ ಕೊಡುತ್ತೆ. ಮನುಷ್ಯ ಬದಲಾಗ್ತಾನೆ, ಒಂದು ದಾರದಷ್ಟು ಆಸರೆ ಅವನಿಗೆ ಸಿಕ್ಕಿದ್ರೆ ಸಾಕು ಅನ್ನೋದನ್ನ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಇದಾಗಿತ್ತು ಸರ್ವಮಯ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂದ್ರೆ ಮಿಸ್ ಮಾಡಿದೆ ನೋಡಿ, ಸಿನಿಮಾ ಚೆನ್ನಾಗಿದೆ. ಸೈನಿಂಗ್ ಆಫ್, ಮನು.